Hey all, hope you all are doing well. ಸೊ ಈ ವಿಡಿಯೋ ನಾನು ಮಾಡಿರುವಂಥದ್ದು ಹೌ ಟು ಕ್ರ್ಯಾಕ್ ನೀಟ್ 2024 ಅಂದರೆ ಕಂಪ್ಲೀಟ್ 1 ಇಯರ್ ಪ್ಲ್ಯಾನನ್ನು ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಟು ಕ್ರ್ಯಾಕ್ ನೀಟ್ 2024. ಸೊ ಅಪ್ಕಮಿಂಗ್ ನೀಟ್ ಎಕ್ಸಾಮ್ ಏನಿದೆ ಅದಕ್ಕೆ ನೀವು ಕೋಚಿಂಗ್ ಇಲ್ಲದೇ ನಾವು ನೀಟನ್ನು ಕ್ರ್ಯಾಕ್ ಮಾಡಬಹುದಾ, ಕೋಚಿಂಗ್ ಇಲ್ಲದೇ ನಾವು 650+ ಮಾರ್ಕ್ಸನ್ನು ಸ್ಕೋರ್ ಮಾಡಿಬಿಟ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ ಸೀಟ್ ತೊಗೊಳ್ಬಹುದಾ ಅನ್ನುವಂಥದ್ದು. ಓಕೆ, ಬಿಕಾಸ್ ತುಂಬ ಸ್ಟೂಡೆಂಟ್ಸ್ಗೆ ಈ ಒಂದು ಡೌಟ್ ಇರುತ್ತೆ. ನೀಟ್ ಎಕ್ಸಾಮ್ ಆದ ತಕ್ಷಣ ಇವಾಗೇನು ಸೆಕೆಂಡ್ PU ಎಕ್ಸಾಮ್ ಬರೋದು, ನೀಟ್ ಎಕ್ಸಾಮ್ ಬರೆದಿದ್ದೀರಾ, ಸೊ ಅವ್ರಿಗೆ ನೀಟಲ್ಲಿ ಒಳ್ಳೆ ಸ್ಕೋರ್ ಆಗಿಲ್ಲದೆ ಇರಬಹುದು, ರೈಟ್. ಸೊ ಅವರು ನಾವು 1 ಇಯರ್ ಡ್ರಾಪ್ ತೊಗೊಳ್ಬೇಕು ಅಂದ್ಕೊಳ್ತಾ ಇರೋರಾಗಿರ್ಬಹುದು, ಅಥವಾ ಇವಾಗ ಸೆಕೆಂಡ್ PU ಜಾಯ್ನ್ ಆಗಿರೋರು ನಾವು ಈಗಿಂದಾನೇ ನಾವು ನೀಟ್ 2024ಗೆ ಸ್ಟಡಿ ಮಾಡ್ತೀವಿ, ದಟ್ ಈಸ್ ವಿತೌಟ್ ಎನಿ ಕೋಚಿಂಗ್ ನಾವು ಸೆಲ್ಫ್ ಸ್ಟಡಿ ಮಾಡ್ತೀವಿ. ವಿ ಕಾಂಟ್ ಅಫೋರ್ಡ್ ಟು ಎನಿ ಕೋಚಿಂಗ್ ಕ್ಲಾಸಸ್, ಅಥವಾ ನಮಗೆ ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಕೋಚಿಂಗ್ ಕ್ಲಾಸಸ್ಗೆ ಹೋಗಿ ಬಂದು ಓದ್ಕೊಳ್ಳಿಕ್ಕೆ, ಅದೆಲ್ಲ ನಮಗೆ ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಮನೇಲೇ ಇದ್ಕೊಂಡು ಸೆಲ್ಫ್ ಸ್ಟಡಿ ಮಾಡಿಕೊಂಡು ಓದಿ ನಾವು ಒಳ್ಳೆ ಸ್ಕೋರನ್ನು ತೊಗೊಳ್ಬಹುದಾ ನೀಟಲ್ಲಿ, ಆ ತರಹ ಕೂಡ ನಾವು ನೀಟನ್ನು ಕ್ರ್ಯಾಕ್ ಮಾಡಿ ಒಳ್ಳೆ ಗೌರ್ಮೆಂಟ್ ಕಾಲೇಜಸಲ್ಲಿ ಮೆಡಿಕಲ್ ಕಾಲೇಜಸಲ್ಲಿ ಜಾಯ್ನ್ ಆಗಿ ನಮ್ಮ ಡ್ರೀಮ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಬಹುದಾ ಅಂತ ಅಬ್ಸಲ್ಯೂಟ್ಲಿ ಎಸ್. ಯಾಕಂತಂದರೆ ನೀವು ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿರಿ, ವೆಲ್ ನೋನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಾಗಿರಲಿ, ಅಥವಾ ನೀವು ಯಾವುದಾದ್ರೂ ಲಾಂಗ್ ಟರ್ಮ್ ಕೋಚಿಂಗನ್ನು ತೊಗೊಳ್ತಾ ಇರ್ಬೋದು ನಿಮ್ಮ ಕಾಲೇಜಸಲ್ಲೇ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಾಲೇಜಲ್ಲಿ ನೀವು ಲಾಂಗ್ ಟರ್ಮ್ ಕೋಚಿಂಗನ್ನು ತೊಗೊಳ್ಬೇಕು ಅಂದ್ಕೊಂಡಿರೋರಾಗಿರಬಹುದು, ಓಕೆ, ಅಥವಾ ಇವಾಗ 12th ಜೊತೆಗೆ ಓದ್ತಾ ಇರೋರಾಗಿರಬಹುದು, ರೈಟ್. ಸೊ ಏನೇ ಆಗಿರಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಓದೋರು ಎಲ್ಲರದು ನೀಟ್ ಕ್ರ್ಯಾಕ್ ಆಗಿಬಿಟ್ಟು ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ರೈಟ್. ಸೊ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋದವರಲ್ಲಿ ನಿಮಗೆ ಜಾಸ್ತಿ ಪಾಸಿಬಿಲಿಟೀಸ್ ಎದ್ದು ಕಾಣಿಸುತ್ತೆ, ಬಿಕಾಸ್ ಅವರು ನಿಮಗೆ ಶೋಕೇಸ್ ಮಾಡ್ತಾರೆ, ನಮ್ಮಲ್ಲಿ ಓದಿದಂಥ ಇಷ್ಟು ಸ್ಟೂಡೆಂಟ್ಸ್ಗಳದ್ದು ನೀಟ್ ಕ್ರ್ಯಾಕ್ ಆಯಿತು, JEE ಕ್ರ್ಯಾಕ್ ಆಯಿತು, IIT ಕ್ರ್ಯಾಕ್ ಆಯಿತು, ಈ ತರಹ ಅವ್ರು ನಿಮಗೆ ಹೇಳೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ಜಾಯ್ನ್ ಆದರೆ ನಮ್ಮದು ನೀಟ್ ಕ್ರ್ಯಾಕ್ ಆಗಬಹುದು ಅಥವಾ ಎನಿ ರೆಸ್ಪೆಕ್ಟಿವ್ ಎಕ್ಸಾಮ್ ಕ್ರ್ಯಾಕ್ ಆಗಬಹುದು ಅಂತ ನೀವು ಅಂದ್ಕೊಳ್ತೀರಾ, ರೈಟ್. ಬಟ್ ರಿಯಾಲಿಟಿ ಏನು ಅಂತಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋದವರು ಎಲ್ಲರದ್ದು ಕೂಡ ಎಲ್ಲ ಎಕ್ಸಾಮ್ಗಳು ಕ್ರ್ಯಾಕ್ ಆಗೋದಿಲ್ಲ, ರೈಟ್. ಅಥವಾ ಸೆಲ್ಫ್ ಸ್ಟಡಿ ಮಾಡಿದವರಲ್ಲಿ ಯಾರ್ದು ಕ್ರ್ಯಾಕ್ ಆಗೋದೇ ಇಲ್ಲ ಎಕ್ಸಾಮ್ ಅಂತ ಕೂಡ ಹೇಳಲಿಕ್ಕಾಗಲ್ಲ, ಬಿಕಾಸ್ ಸೆಲ್ಫ್ ಸ್ಟಡಿ ಮಾಡಿಬಿಟ್ಟು ನೀಟ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿದವರು ಇದ್ದಾರೆ, ಬೇರೆ ಬೇರೆ JEE ಇರ್ಬೋದು, IIT ಇರ್ಬೋದು, ಎನಿ ಕೈಂಡ್ ಆಫ್ ಎಕ್ಸಾಮ್ಸ್, ಓಕೆ. ಸೊ ಯಾವುದೇ ಎಕ್ಸಾಮ್ ಇರಲಿ ಅಲ್ಲಿ ಕೀ ಪಾಯಿಂಟ್ ಏನು ಅಂತಂದರೆ ಸೆಲ್ಫ್ ಸ್ಟಡಿ. ನೀವು ಯಾವುದೇ ಕ್ಲಾಸಸ್ಗೆ ಹೋಗಿ, ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ, ಕೋಚಿಂಗ್ ಆಗಿರಲಿ, ಲಾಂಗ್ ಟರ್ಮ್ ಕ್ಲಾಸಸ್ಸನ್ನು ತೊಗೊಳ್ಳಿ, ಅಥವಾ ನೀವು ಮನೇಲೇ ಇದ್ಕೊಂಡು ಓದ್ತೀನಿ ಅಂತ ಹೇಳಿ 1 ಇಯರ್ ಡ್ರಾಪ್ ತೊಗೊಂಡ್ರೂ ಕೂಡ ವಾಟ್ ಯು ನೀಡ್ ಟು ಡೂ ಈಸ್ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದ ಸ್ಟಡೀಸ್, ಓಕೆ. ಸೊ 1 ಇಯರ್ ಕಂಪ್ಲೀಟ್ ಪ್ಲ್ಯಾನನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾವ ರೀತಿ ನೀವು ವಿತೌಟ್ ಎನಿ ಕೋಚಿಂಗ್ ಸೆಲ್ಫ್ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಸ್ಕೋರನ್ನು ತೊಗೊಂಡು ನಿಮ್ಮ ಡ್ರೀಮ್ಸನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಫಾರ್ ದ್ಯಾಟ್ 1 ಇಯರ್ ಪ್ಲ್ಯಾನ್ ಯಾಕೆ, ಇಷ್ಟು 1 ಇಯರ್ವರೆಗೂ ನಾವು ಹೇಗೆ ಓದೋದು, ಇಷ್ಟು ಕನ್ಸಿಸ್ಟೆಂಟಾಗಿ 1 ವರ್ಷ ಪೂರ್ತಿ ನಾವು ಅದನ್ನೇ ಓದಬೇಕು ಅಂದರೆ ಹೇಗಾಗುತ್ತೆ ಅಂತ ನೀವು ಕೇಳಬಹುದು, ರೈಟ್. ಸೊ ಯಾಕೆ 1 ಇಯರ್ ಪ್ಲ್ಯಾನ್ ಅಂತಂದರೆ ನಿಮ್ಮ ಸೀನಿಯರ್ಸನ್ನು ಕೇಳಿ ನೋಡಿ, 12th ಮುಗಿಸ್ಕೊಂಡ್ಬಿಟ್ಟು ಇವಾಗ ನೀಟ್ ಎಕ್ಸಾಮ್ ಬರ್ತಿರೋರಾಗಿರಬಹುದು, ಅಥವಾ ಲಾಂಗ್ ಟರ್ಮ್ ಅಂತ ಹೇಳಿ ಡ್ರಾಪ್ ಮಾಡಿಬಿಟ್ಟು, ಓಕೆ. ಸೊ 1 ಇಯರ್ ಡ್ರಾಪ್ ತೊಗೊಂಡ್ಬಿಟ್ಟು ಆ ಇಯರ್ ಕರೆಕ್ಟಾಗಿ ನೀಟಾಗಿ ಓದಿದೆ, ಎಕ್ಸಾಮ್ ಟೈಮಲ್ಲಿ ಅವರಿಗೆ ಕರೆಕ್ಟಾಗಿ ರಿವೈಸ್ ಮಾಡೋದಕ್ಕೆ ಟೈಮ್ ಸಿಗದೆ ಎಕ್ಸಾಮ್ ಚೆನ್ನಾಗಿ ಆಗಿಲ್ಲದೆ ಇರೋರನ್ನ ನೀವು ಕೇಳಿ, ಅವ್ರು ನಿಮಗೆ 1 ಇಯರ್ ಸ್ಟಡಿ ಪ್ಲ್ಯಾನಿನ ಮಹತ್ವನ ಅವ್ರು ನಿಮ್ಗೆ ಹೇಳ್ತಾರೆ, ಓಕೆ. ವೈ? ಬಿಕಾಸ್ ಅವರಿಗೆ ರಿವಿಷನ್ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ, ಓಕೆ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಸಿಲೆಬಸ್ ತುಂಬ ಇರುತ್ತೆ, ಬಿಕಾಸ್ ಫಸ್ಟ್ ಇಯರ್ದು ಈಕ್ವಲ್ ಇಂಪಾರ್ಟೆನ್ಸ್ ಇದೆ, ಸೆಕೆಂಡ್ ಇಯರ್ದು ಈಕ್ವಲ್ ಇಂಪಾರ್ಟೆನ್ಸ್ ಇದೆ, ಆ್ಯಂಡ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ದೆನ್ ಬಯಾಲಜಿ, ಓಕೆ. ಸೊ ಬಯಾಲಜಿಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 360 ಮಾರ್ಕ್ಸ್ ಬಯಾಲಜಿಗಿದೆ, ಓಕೆ. ಆ್ಯಂಡ್ ಫಿಸಿಕ್ಸ್ ಕೆಮಿಸ್ಟ್ರಿಗೆ 180 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಫಸ್ಟ್ PU ಎಲ್ಲ ಸಿಲೆಬಸ್ ಕವರ್ ಮಾಡಬೇಕು, ಸೆಕೆಂಡ್ PU ಎಲ್ಲ ಸಿಲೆಬಸ್ ಕವರ್ ಮಾಡಬೇಕು, ಆಲ್ ಟುಗೆದರ್ ಫ್ರಮ್ PCB, ಓಕೆ. ಸೊ ಹಾಗಾಗಿ ತುಂಬ ಸಿಲೆಬಸ್ ಇರುತ್ತೆ. ಆ್ಯಂಡ್ ದೆನ್ ಜಸ್ಟ್ ನೀವು ಬೋರ್ಡ್ಸ್ಗೆ ಇದೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಇಷ್ಟನ್ನು ಓದ್ಕೊಂಡು ಹೋದರೆ ಅಂತ ಇರೋದಿಲ್ಲ, ಓಕೆ. ಬಿಕಾಸ್ ನೀಟ್ ಲೆವೆಲಲ್ಲಿ ನೀವು ಓದ್ತಾ ಇದ್ದೀರಿ ಅಂತಂದರೆ ನೀವು ನೋಡಿರ್ಬೋದು, ಕ್ವೆಶನ್ಸನ್ನು ತೆಗೆದು ನೋಡಿ, ನೀಟ್ 2023ಯ ಕ್ವೆಶನನ್ನು ತೆಗೆದು ನೋಡಿ, ಇನ್ ಬಿಟ್ವೀನ್ ದ ಲೈನ್ಸ್ ಅವ್ರು ಕ್ವೆಶನನ್ನು ಕೇಳಿರ್ತಾರೆ. ಯಾವುದೋ ಒಂದು ಲೈನ್ ಸುಮ್ಮನೆ ನೀವು ಹಾಗೆ ಓದಿರ್ತೀರಾ, ಇದೊಂದು ಲೈನ್ ಅಂತ ಹೇಳಿ ಆ ಲೈನ್ ಮೇಲೆ ಅವ್ರು ಕ್ವೆಶನನ್ನು ಫ್ರೇಮ್ ಮಾಡಿರ್ತಾರೆ. ಒಂದೊಂದು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀಟ್ ಎಕ್ಸಾಮಲ್ಲಿ, ಓಕೆ. ಸೊ ಹಾಗಾಗಿ 1 ಇಯರ್ ಡ್ರಾಪನ್ನು ನೀವು ತೊಗೊಂಡಿರೋರಾಗಿರಲಿ, ಅಥವಾ ನೀವು 12th ಪ್ರಿಪೇರ್ ಆಗ್ತಿರೋರಾಗಿರಲಿ, ಇವಾಗಿಂದಾನೇ ಸೊ 1 ವರ್ಷ ನೀವು ಹೇಗೆ ಪ್ಲ್ಯಾನ್ ಮಾಡಬೇಕು, ಸೊ ದ್ಯಾಟ್ ನೀವು 2024 ಅಪ್ಕಮಿಂಗ್ ನೀಟ್ ಎಕ್ಸಾಮಲ್ಲಿ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡಬಹುದು ಅಂತ ಹೇಳಿ, ಓಕೆ. ಸೊ ಲೆಟ್ ಮೀ ಟೆಲ್ ಯು ಹೌ ಟು ಪ್ಲ್ಯಾನ್, ಓಕೆ. ಸೊ ಮೊದಲಿಗೆ ನೀವು ಟಾರ್ಗೆಟ್ಸನ್ನು ಇಟ್ಕೊಳ್ಳೋದು ಶುರು ಮಾಡಬೇಕು, ಓಕೆ. ಸೊ ಡೈಲಿ ಟಾರ್ಗೆಟ್ ಆ್ಯಂಡ್ ದೆನ್ ಮಂತ್ಲಿ ಟಾರ್ಗೆಟ್ಸ್, ಓಕೆ. ಸೊ ಡೈಲಿ ಟಾರ್ಗೆಟ್ ಅಂತಂದರೆ ಇವತ್ತಿನ ದಿನ ನಾನು ಈ ಚಾಪ್ಟರ್ಸನ್ನು ಓದ್ತಾ ಇದ್ದೀನಿ ಅಥವಾ ಈ ಟಾಪಿಕನ್ನು ಕವರ್ ಮಾಡ್ತಾ ಇದ್ದೀನಿ, ಆಲ್ ಫ್ರಮ್ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು,
ಓಕೆ, ಸೊ ಇದನ್ನು ಕವರ್ ಮಾಡ್ತಾ ಇದ್ದೀನಿ ಅಂಥೇಳಿ ಡೈಲಿ ಟಾರ್ಗೆಟ್ ಇಟ್ಕೊಳ್ಬೇಕು. ಅದರ ಜೊತೆಗೆ ಮಂತ್ಲಿ ಟಾರ್ಗೆಟನ್ನು ಇಟ್ಕೊಳ್ಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಜೂನಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳೋಣ, ಅಥವಾ ಜುಲೈಯಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳೋಣ. ಓಕೆ, ಸೊ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಇವಾಗ ಜೂನಿಂದ ಅಂದರೆ ನಿಮಗೆ ಆಗಲೇ 15 ಡೇಸ್ ಕಂಪ್ಲೀಟ್ ಆಗ್ತಾ ಬರುತ್ತೆ. ಸೊ ಉಳಿದಿರೋ 15 ಡೇಸಲ್ಲಿ ಜೂನ್ನ ಟಾರ್ಗೆಟ್ ನೀವು ಇಟ್ಕೊಳ್ಬೇಕು. ಓಕೆ, ಸೊ ಈ ಮಂತಲ್ಲಿ ನಾನು ಫಿಸಿಕ್ಸಿಂದ ಇಷ್ಟು ಚಾಪ್ಟರ್ಸ್ ಕವರ್ ಮಾಡ್ತೀನಿ, ಕೆಮಿಸ್ಟ್ರಿಯಿಂದ ಇಷ್ಟು ಕವರ್ ಮಾಡ್ತೀನಿ, ಆ್ಯಂಡ್ ದೆನ್ ಬಯಾಲಜಿಯಿಂದ ಇಷ್ಟು ಚಾಪ್ಟರ್ಸ್ ನಾನು ಕವರ್ ಮಾಡ್ತೀನಿ ಅಂತ ಹೇಳಿ. ಓಕೆ, ಸೊ ನೀವು ಶುರು ಮಾಡೋದು ಫಸ್ಟ್ PU ಇಂದ ಶುರು ಮಾಡಿಬಿಟ್ಟು ಆ್ಯಂಡ್ ದೆನ್ ಸೆಕೆಂಡ್ PU, ಅದಾದ ನಂತರ ಸೆಕೆಂಡ್ PUನ ನೀವು ಕವರ್ ಮಾಡಬೇಕು, ರೈಟ್? ಸೊ ಈ ತರಹ ನೀವು ಡೈಲಿ ಟಾರ್ಗೆಟ್ ಮತ್ತು ಮಂತ್ಲಿ ಟಾರ್ಗೆಟನ್ನು ಇಟ್ಕೊಳ್ಬೇಕು. ಇದರ ಜೊತೆಗೆ ಯಾವ ತರಹ ನೀವು ಪ್ಲ್ಯಾನ್ ಮಾಡಬೇಕು ಅಂತಂದರೆ ಈ ಟಾರ್ಗೆಟ್ಸ್ಗಳನ್ನು 1 ಇಯರಲ್ಲಿ, ಓಕೆ, ಸೊ 1 ಇಯರ್ ಅಂತಂದರೆ ಕಂಪ್ಲೀಟ್ 12 ಮಂತ್ಸ್ ನಾನು ಹೇಳ್ತಾ ಇಲ್ಲ. ಸೊ ಈ ಎಲ್ಲ ಸಿಲೆಬಸ್ ಎಷ್ಟರೊಳಗೆ ಮುಗಿಬೇಕು ಅಂತಂದರೆ ಬಿಫೋರ್ ನಿಮ್ಮದು ಜಾನ್ವರಿ ನಿಮ್ಮ ಸಿಲೆಬಸ್ ಮುಗ್ದಿರಬೇಕು. ಓಕೆ, ಸೊ ನೀವು ಓದ್ಕೊಳ್ತಾ ಇರುವಂಥ ಸಿಲೆಬಸ್ ಮುಗಿಯೋ ತರಹ ನೀವು ಮಂತ್ಲಿ ಟಾರ್ಗೆಟ್ಗಳನ್ನು ಸೆಟ್ ಮಾಡ್ಕೊಂಡ್ಬಿಟ್ಟು ಈಗಲೇ ನೀವು ಸೆಟ್ ಮಾಡ್ಕೊಳ್ಳಿ. ಇವಾಗ ಬರೀ ಜೂನ್ದಷ್ಟೇ ಅಲ್ಲ, ಟಿಲ್ ನಿಮ್ಮ ಸಿಲೆಬಸ್ ಮುಗಿಯೋವರೆಗೂ ಅದು ಎಷ್ಟು ಮಂತ್ಸ್ ತೊಗೊಳುತ್ತೆ ನೀಟಾಗಿ ನೋಡ್ಕೊಂಡ್ಬಿಟ್ಟು ಬಿಫೋರ್ ಅಥವಾ ಸಮ್ ಡೇಸ್ ಜಾನ್ವರಿಯ ಸಮ್ ಡೇಸನ್ನು ನೀವು ಅಲ್ಲಿ ತನಕನೂ ನಿಮಗೆ ಟೈಮ್ ಇರುತ್ತೆ. ಬಿಕಾಸ್ ಏನಾಗುತ್ತೆ ಅಂದರೆ ಆಫ್ಟರ್ ಜಾನ್ವರಿ ನಿಮಗೆ ಫೆಬ್ಬಲ್ಲಿ ಅಥವಾ ಮಾರ್ಚಲ್ಲಿ ಆದರೂ ನಿಮಗೆ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ. ಸ್ಕೂಲಲ್ಲಿ ಏನು ಮಾಡಿಬಿಡ್ತಾರೆ ಅಂತಂದರೆ ಅದಕ್ಕೋಸ್ಕರ ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳನ್ನು ಇಡ್ತಿರ್ತಾರೆ. ಸೊ ನಿಮಗೆ ತುಂಬ ಸ್ಟ್ರೆಸ್ ಅನಿಸುತ್ತೆ, ಹೆವಿ ಅನಿಸುತ್ತೆ, ಅದಕ್ಕೆ ಓದಬೇಕಾ ಇದಕ್ಕೆ ಓದಬೇಕಾ, ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಓಕೆ, ದ್ಯಾಟ್ಸ್ ವೈ ನೀವು ಇಟ್ ವುಡ್ ಬಿ ಮೋರ್ ಬೆನಿಫಿಷಿಯಲ್ ನೀವು ಡಿಸೆಂಬರ್ ಅಲ್ಲಿ ನಿಮ್ಮ ಸಿಲೆಬಸ್ ನೀಟ್ಗೆ ಓದುವಂಥ ಸಿಲೆಬಸ್ಸನ್ನು ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಓಕೆ, ಸೊ ದಟ್ ಫ್ರಮ್ ಜಾನ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಯುವರ್ ಬೋರ್ಡ್. ಓಕೆ, ಆ್ಯಂಡ್ ದೆನ್ ಅದಲ್ಲದೆ ಸಿಲೆಬಸ್ ಮುಗಿಸೋದಷ್ಟೇ ಅಲ್ಲ, ನಮ್ಮ ಒಂದು ಏಮ್ ಬರೀ ಸಿಲೆಬಸ್ ಮುಗಿಸೋದಷ್ಟೇ ಆಗಿರಬಾರ್ದು, ಅದರ ಜೊತೆಗೆ ನಿಮಗೆ ಇವನ್ ರಿವಿಷನ್ಗೂ ಟೈಮ್ ಸಿಗುತ್ತೆ. ಓಕೆ, ಸೊ ನೀವು ಡಿಸೆಂಬರ್ ಅನ್ನೋಷ್ಟರಲ್ಲಿ ಮುಗಿಸ್ಕೊಂಡ್ರೆ ನಿಮಗೆ ತುಂಬ ಟೈಮ್ ಇರುತ್ತೆ. ಸೊ ಇನ್ನು ಮೇಯಲ್ಲಿ ನಿಮಗೆ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ. ಸೊ ಹಾಗಾಗಿ ತುಂಬ ಟೈಮ್ ಇರೋದ್ರಿಂದ ನೀವು ರಿವೈಸ್ ಮಾಡ್ಕೊಳ್ಬಹುದು. ಓಕೆ, ಆ್ಯಂಡ್ ದೆನ್ ಈ ಮಂತ್ಲಿ ಟಾರ್ಗೆಟ್ ಡೈಲಿ ಟಾರ್ಗೆಟ್ ಇಟ್ಕೊಳ್ಳೋದ್ರಿಂದ ನಿಮಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಓಕೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ನೀವೇನು ಮಾಡ್ತೀರಾ, ಫಸ್ಟ್ ಏನು ಮಾಡಿ ಅಂತಂದರೆ ತೊಗೊಳ್ಳಿ ಒಂದು ಪೇಪರ್ ತೊಗೊಂಡ್ಬಿಟ್ಟು ಫಸ್ಟ್ ಇಯರಿಂದ ಫಿಸಿಕ್ಸ್ ಏನೇನು ಚಾಪ್ಟರ್ ಇದೆ, ಸೆಕೆಂಡ್ ಇಯರಿಂದ ಫಿಸಿಕ್ಸ್ ಏನೇನು ಚಾಪ್ಟರ್ ಇದೆ ಬರ್ಕೊಳ್ಳಿ. ನೆಕ್ಸ್ಟ್ ಕೆಮಿಸ್ಟ್ರಿನಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದೆ, ಸೆಕೆಂಡ್ ಇಯರ್ ಕೆಮಿಸ್ಟ್ರಿನಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ ಬರ್ಕೊಳ್ಳಿ. ನೆಕ್ಸ್ಟ್ ಇದೇ ತರಹ ಬಯಾಲಜಿಯಲ್ಲಿ ಏನೇನಿದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಿಲೆಬಸ್ ಎಲ್ಲ ಬರ್ಕೊಂಡ್ಬಿಟ್ಟು ನೀಟಾಗಿ ನೀವು ನಾನು ಫಸ್ಟ್ ಮಂತ್ಲಿದು ಸೆಟ್ ಮಾಡಿ, ಮಂತ್ಲಿ ಸೆಟ್ ಮಾಡಿದ್ರಿ ಅಂತಂದರೆ ನಿಮಗೆ ಎಷ್ಟು ಮಂತ್ಸ್ ನಾನು ತೊಗೊಳ್ತೀನಿ ಈ ಸಿಲೆಬಸ್ ಕವರ್ ಮಾಡೋಕ್ಕೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ 1 ಮಂತಲ್ಲಿ ನೀವು ಇಷ್ಟು ಚಾಪ್ಟರ್ಸ್, ಒಂದು 5 to 6 ಚಾಪ್ಟರ್ಸ್ ಫ್ರಮ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಂತ ಇಟ್ಕೊಂಡ್ರಿ ಅಂತಂದರೆ ಸೊ ಆ ಎಲ್ಲ ಚಾಪ್ಟರ್ಸನ್ನು ನೀವು ಪ್ರತಿದಿನ ಯಾವ್ಯಾವ ಚಾಪ್ಟರ್ನ ನಾನು ಓದಿದರೆ ಆ ಮಂತಲ್ಲಿ ಇಷ್ಟು ಸಿಲೆಬಸ್ ಕವರ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಸೊ ದ್ಯಾಟ್ ಫಸ್ಟ್ ಯು ಡಿಸೈನ್ ದ ಮಂತ್ಲಿ ಟಾರ್ಗೆಟನ್ನು ಡಿಸೈನ್ ಮಾಡಿಕೊಂಡು ಅದ್ರ ಪ್ರಕಾರ ಡೈಲಿ ಟಾರ್ಗೆಟನ್ನು ಡಿಸೈನ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಮಂತ್ಲಿ ಟಾರ್ಗೆಟ್ ಡಿಸೈನ್ ಮಾಡಿದ ಮೇಲೆ ಡೈಲಿ ಟಾರ್ಗೆಟ್ ಯಾವಾಗ ಡಿಸೈನ್ ಮಾಡ್ತೀರಾ, ನಿಮಗೆ ಇವಾಗ ಸಾಧ್ಯ ಆಯಿತು ಅಂತಂದರೆ ಇವಾಗಲೇ ಮಾಡಿಬಿಡ್ಬಹುದು ಮಂತ್ಲಿ, ಅಥವಾ ಯು ಕ್ಯಾನ್ ಚೂಸ್ ಆನ್ ಡೈಲಿ ಬೇಸಿಸ್. ಓಕೆ, ಸೊ ನಾಳೆ ಬೆಳಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ನೈಟೇ ಕೂತ್ಕೊಂಡು ನಾಳೆ ನಾನು ಯಾವ್ಯಾವ ಚಾಪ್ಟರ್ನ ಓದ್ತೀನಿ ಅಂಥೇಳಿ ಜಸ್ಟ್ ಒಂದು ಕಡೆ ಬರೆದಿಡಿ, ಆಯಿತಾ? ಸೊ ಹೇಗೂ ಬರೆದಿಟ್ಟಿರ್ತೀರಲ್ವ ಪ್ಲ್ಯಾನ್, ಜಸ್ಟ್ ನೀವು ಮಾರ್ಕ್ ಮಾಡಿ. ಸೊ ಆನ್ ದಿಸ್ ಡೇಟ್ ನಾನು ಈ ಚಾಪ್ಟರ್ನ ಓದ್ತಾ ಇದ್ದೀನಿ ಅಂಥೇಳಿ. ಓಕೆ, ಸೊ ಮುಗಿದ ಮೇಲೆ ನೀವು ಸಿಲೆಬಸ್ ಏನು ಬರ್ಕೊಂಡಿರ್ತೀರಾ ಆ ಪ್ರಕಾರ ನೀವು ಟಿಕ್ ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ ವೈ, ಬಿಕಾಸ್ ಟಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಇಟ್ ಬೂಸ್ಟ್ಸ್ ಯುವರ್ ಕಾನ್ಫಿಡೆನ್ಸ್, ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ, ಎಸ್ ಐ ಆಮ್ ಡೂಯಿಂಗ್ ಸಮಥಿಂಗ್. ಓಕೆ, ಸೊ ನಾನು ಏನೋ ಅಂದ್ಕೊಂಡಿದ್ದೆ 1 ಇಯರ್ ಪ್ಲ್ಯಾನ್ ಮಾಡಬೇಕು ಅಂತೇಳಿ. ಈ ವಿಡಿಯೋ ನೋಡುವಾಗ ಅಂದ್ಕೊಂಡಿರ್ತೀರಾ ನೀವು, ಎಸ್ ನಾನು 2024 ಕ್ರ್ಯಾಕ್ ಮಾಡಬೇಕು ವಿತೌಟ್ ಎನಿ ಕೋಚಿಂಗ್, ಸೆಲ್ಫ್ ಸ್ಟಡಿ ಮಾಡಿಬಿಟ್ಟು ನಾನು ಇಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲೆಲ್ಲ ಸೀಟ್ ತೊಗೊಳ್ಬೇಕು ಅಂತ ನೀವು ಅಂದ್ಕೊಂಡಿರ್ತೀರಾ, ಹೌದಾ? ಸೊ ಬರೀ ಅಂದ್ಕೊಳ್ಳೋದ್ರಿಂದ ಏನಾದರೂ ಕೆಲಸ ಆಗುತ್ತಾ? ಇಲ್ಲ, ರೈಟ್? ಸೊ ನೀವು ಅದಕ್ಕೆ ತಕ್ಕಂಗೆ ಕೆಲಸ ಮಾಡಬೇಕು, ಹೌದಾ? ಸೊ ಏನಿಲ್ಲ, ಜಾಸ್ತಿ ಏನು ಮಾಡಬೇಕಾಗಿಲ್ಲ, ಜಸ್ಟ್ ನೀವು ನಾಳೆ ಏನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಇವತ್ತಿನ ದಿನವೇ ಪ್ಲ್ಯಾನ್ ಮಾಡಿದ್ರಿ ಅಂತಂದರೆ ಸಾಕಾಗುತ್ತೆ. ಓಕೆ, ಸೊ ಇವತ್ತಿನ ದಿನ ಕೂತ್ಕೊಂಡು ನಾಳೆ ನಾನು ಇದನ್ನೆಲ್ಲ ಓದ್ತೀನಿ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ಅಬೌಟ್ ಡೈಲಿ ಆ್ಯಂಡ್ ಮಂತ್ಲಿ ಟಾರ್ಗೆಟ್ಸ್ ನೀವು ಹಾಕ್ಕೊಳ್ಬೇಕಾಗಿರುವಂಥದ್ದು. ನೆಕ್ಸ್ಟ್ ಏನು ಅಂತ ರೀಡಿಂಗ್ ಸಾಕಾಗೋದಿಲ್ಲ. ಓಕೆ, ಸೊ ಯು ಹ್ಯಾವ್ ಟು ರಿವೈಸ್ ದ ಥಿಂಗ್ಸ್. ಓಕೆ, ಸೊ ವೀಕ್ಲಿ ಒನ್ಸ್ ನೀವು ರಿವಿಷನನ್ನು ಇಟ್ಕೊಳ್ಳಿ. ಸೊ ಇಡೀ ವಾರ ನೀವು ಏನೇನು ಚಾಪ್ಟರ್ಸನ್ನು ಓದಿರ್ತೀರಿ ಸೊ ಅದರದ್ದೆಲ್ಲ ರಿವಿಷನ್ ಇಟ್ಕೊಳ್ಳಿ. ವೈ, ಬಿಕಾಸ್ ರಿವಿಷನ್ ಮಾಡಲಿಲ್ಲ, ನೀವು ಸುಮ್ಮನೆ ಉದ್ದಕ್ಕೆ ಓದ್ಕೊತ ಹೋದ್ರಿ ಅಂತಂದರೆ
ಜಸ್ಟ್ ನೀವು ಬರೀ ಸ್ಟಡಿ ಮಾಡಿದ್ರಿ ಅಂತಂದರೆ ಎಷ್ಟು ಅಂತ ಮೈಂಡ್ ತಾನಾಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಲ್ವಾ. ಬಿಕಾಸ್ ನೀವು ಈ ಕಡೆ 12th ಅವರಾಗಿದ್ರಿ ಅಂತಂದರೆ ನಿಮ್ದು ಈ ಕಡೆ ಸಿಲೆಬಸ್ಸು ನಡೀತಾ ಇರುತ್ತೆ, ಬೋರ್ಡ್ ಸಿಲೆಬಸ್. ಅವರು ಕ್ಲಾಸಲ್ಲಿ ಯಾವುದೋ ಚಾಪ್ಟರ್ ಹೇಳ್ತಿರ್ತಾರೆ, ನೀವು ಡೈಲಿ ಟಾರ್ಗೆಟ್ ಯಾವುದೋ ಚಾಪ್ಟರ್ ಇಟ್ಕೊಂಡಿರ್ತೀರಾ, ರೈಟ್. ಸೊ ಎರಡೂ ಕೊಲೈಡ್ ಆಗಿಬಿಟ್ಟು ನಿಮಗೆ ಏನು ಓದಿದೆ ಏನು ಓದ್ತಾ ಇಲ್ಲ ಅನ್ನೋದೇ ತಲೆಗೆ ಹೋಗೋದಿಲ್ಲ, ಹೌದಾ. ಸೊ ಆ ಕಡೆ ಅದನ್ನು ಓದೋಕ್ಕಾಗಲ್ಲ, ಈ ಕಡೆ ಇದನ್ನು ಓದೋಕ್ಕಾಗಲ್ಲ. ಸೊ ದಟ್ಸ್ ವೈ ನಾನೇನು ಹೇಳ್ತೀನಿ ಅಂತಂದರೆ ವೀಕ್ಲಿ ನೀವು ರಿವಿಷನ್ ಇಟ್ಕೊಳ್ಳಿ. ಓಕೆ, ಸೊ ವೀಕ್ಲಿ ನೀವು ರಿವೈಸ್ ಮಾಡಿ ಇಡೀ ವಾರ ನೀವು ಏನೇನು ಓದಿನ್ನು. ನೆಕ್ಸ್ಟ್ ನೀವು 12th ಓದ್ತಾ ಪ್ರಿಪೇರ್ ಆಗ್ತಾ ಇರೋರಾಗಿದ್ದರೆ, ಓಕೆ, ಸೊ 12th ನೀವು ಇವಾಗ ಇದ್ದೀರಾ. ಸೊ ಇದ್ರ ಜೊತೆಗೆ ನಾವು ಪ್ರಿಪೇರ್ ಆಗಬೇಕು ಅನ್ನೋರಾಗಿದ್ದರೆ ಏನು ಮಾಡಬೇಕು ಅಂತಂದರೆ ಯು ನೀಡ್ ಟು ಗಿವ್ ಡೈಲಿ 1 hour ಫಾರ್ 1 hour. ಸಾಕಾಗುತ್ತಾ ಅಂದ್ಕೊಳ್ಬಹುದು. ನೋಡಿ, ನಿಮ್ಗೆ ಇವಾಗ 12th ಸ್ಟಾರ್ಟ್ ಆಗಿದೆ ಅಲ್ವಾ, ಇವಾಗಿನ್ನೂ ಸ್ಟಾರ್ಟ್ ಆಗಿದೆ ಕ್ಲಾಸಸ್ಸು, ಅಷ್ಟೊಂದು ನಿಮಗೆ ಹೆವಿ ಅನ್ನಿಸ್ತಾ ಇರಲ್ಲ. ಬಟ್ ಬೈ ದ ಎಂಡ್ ಆಫ್ ಅಕ್ಟೋಬರ್, ಓಕೆ, ಸೊ ಅಕ್ಟೋಬರ್ ಅನ್ನೋ ಅಷ್ಟರಲ್ಲಿ ನಿಮ್ಮದು ಆಲ್ಮೋಸ್ಟ್ ಒಂದು 70% ಸಿಲೆಬಸ್ ಕವರ್ ಆಗಿ ಹೋಗಿಬಿಟ್ಟಿರುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ಸ್ಗಳು ಕೂಡ ಮುಗ್ದಿರುತ್ತೆ. ಸೊ ಎಲ್ಲ ಟೀಚರ್ಸ್ ತುಂಬ ಪ್ರೆಷರ್ ಹಾಕ್ತಾ ಇರ್ತಾರೆ ಟು ಕಂಪ್ಲೀಟ್ ದ ಸಿಲೆಬಸ್. ಬಿಕಾಸ್ ನಮಗೆಲ್ಲ ಏನು ಅಂತಂದರೆ ವಿ ನೀಡ್ ಟು ಕವರ್ ದ ಸಿಲೆಬಸ್ ಎಟ್ ಎನಿ ಕಂಡೀಷನ್. ಓಕೆ, ಸೊ ನಾವು ಸಿಲೆಬಸ್ ಕವರ್ ಮಾಡಲೇಬೇಕು. ದಟ್ಸ್ ಆರ್ ಡ್ಯೂಟಿ, ವಿ ವಿಲ್ ಡೂ ದಟ್. ಓಕೆ, ಸೊ ಎಲ್ಲ ಟೀಚರ್ಸು ಕೂಡ ಸುಮ್ಮನೆ ಹಾಗೆ ಕಂಪ್ಲೀಟ್ ಮಾಡಬೇಕು ಅಂತ ಇರಲ್ಲ. ಸೊ ಎಲ್ಲರೂ ನಿಮ್ಗೆ ಅರ್ಥ ಮಾಡಿಸಿನೇ ಕಂಪ್ಲೀಟ್ ಮಾಡಬೇಕು ಅಂತ ಇರ್ತಾರೆ. ಓಕೆ, ಸೊ ಬಟ್ ಸ್ಪೀಡ್ ಏನಾಗಿರುತ್ತೆ ಅಂತಂದರೆ ಸ್ಪೀಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ಹೌದಾ. ಸೊ ಹಾಗಾಗಿ ನೀವು ಅದ್ರ ಜೊತೆ ಕೋಪಪ್ ಆಗಬೇಕು. ಓಕೆ, ಅಂದರೆ ಅದಕ್ಕೆ ನೀವು ಹೊಂದ್ಕೊಳ್ಬೇಕಾಗುತ್ತೆ ಆ ಸ್ಪೀಡಿಗೆ ತಕ್ಕಂಗೆ, ರೈಟ್. ಸೊ ಇಡೀ ವರ್ಷ ಎಲ್ಲ, ಸೊ ಹಿಂದಿನ ಡೇಸಲ್ಲೆಲ್ಲ ಎಷ್ಟು ಸ್ಲೋ ಆಗಿ ಹೇಳ್ತಾಯಿದ್ರು, ಇವಾಗ ಎಷ್ಟು ಫಾಸ್ಟಾಗಿ ಓಡ್ತಾ ಇದ್ದಾರೆ ಸಿಲೆಬಸ್ ಕವರ್ ಮಾಡೋದಕ್ಕೆ ಅಂತ ನೀವು ಅಂದ್ಕೊಳ್ತೀರಾ. ಬಟ್ ಅಷ್ಟು ಪ್ರೆಷರ್ ಇರುತ್ತೆ ನಮಗೂ ಕೂಡ ಕವರ್ ಮಾಡಬೇಕು ಅಂತ ಹೇಳಿ, ರೈಟ್. ಬಿಕಾಸ್ ನಿಮಗೆ ಜಾನಲ್ಲಿ ಫೆಬ್ಬಲ್ಲಿ ಸೊ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ರಿವಿಷನ್ನಿಗೆ ಟೈಮ್ ಸಿಗಲಿ ಅಂತ ನಾವು ಬೇಗ ಬೇಗ ಕಂಪ್ಲೀಟ್ ಮಾಡ್ತಾ ಇರ್ತೀವಿ, ಹೌದಾ. ಸೊ ಹಾಗಾಗಿ ಅದಕ್ಕೋಸ್ಕರ ನಿಮಗೆ ಓದೋಕ್ಕೆ ಆಗೋದಿಲ್ಲ, ರೈಟ್. ಸೊ ನಿಮಗೆ ಜಾಸ್ತಿ ಟೈಮ್ ಇದೆ, ಇನ್ನೂ ನಿಮಗೆ ಅಷ್ಟು ಸೀರಿಯಸ್ ಆಗಿ ಇನ್ನೂ ಸಿಲೆಬಸ್ ಸ್ಟಾರ್ಟ್ ಆಗಿಲ್ಲ, ಅಥವಾ ಕ್ಲಾಸಸ್ ತುಂಬ ಹೆವಿ ಇಲ್ಲ, ಲ್ಯಾಬ್ಸ್ ಎಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತಂದರೆ. ಬಿಕಾಸ್ ಸಮ್ ಕಾಲೇಜಸಲ್ಲಿ ಏನಾಗುತ್ತೆ ಅಂದರೆ ಲ್ಯಾಬ್ಸ್, ದಟ್ ಈಸ್ ಪ್ರಾಕ್ಟಿಕಲ್ಸನ್ನೆಲ್ಲ ನಂತರ ಇಟ್ಕೊಳ್ತಾರೆ. ಆಫ್ಟರ್ ಸಮ್ ಪೋರ್ಷನ್ ಈಸ್ ಕವರ್ಡ್. ಸೊ ಎಷ್ಟು ಸ್ವಲ್ಪ ಪೋರ್ಷನ್ ಕವರ್ ಆದಮೇಲೆ ಪ್ರಾಕ್ಟಿಕಲ್ಸನ್ನು ಮಾಡಿಸೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಆಫ್ಟರ್ನೂನ್ ಅನ್ನೋ ಅಷ್ಟರಲ್ಲಿ ಕ್ಲಾಸಸ್ ಏನಾದರೂ ಮುಗೀತು ಅಂತಂದರೆ, ಅಥವಾ ನೀವು ಒಂದು 4 or 5 o'clock ನೀವು ಮನೆಗೆ ಬಂದು ತಲುಪ್ತೀರಾ ಅಂತಂದರೆ ನೀವು ಅದ್ರದ್ದು ಓದಬೇಕಾಗುತ್ತೆ. ನೀವು ಕ್ಲಾಸಲ್ಲಿ ಹೇಳಿದ್ದನ್ನು ಓದಬೇಕಾಗುತ್ತೆ. ಬಿಕಾಸ್ ಅದೇನು ಬೇರೆ ಇರಲ್ಲ, ನಿಮ್ಗೆ ಏನಿದೆ ನೀಟಲ್ಲಿ ಇರೋದು ಸೇಮ್ NCERTನೇ, ಕಾಲೇಜಲ್ಲಿ ಹೇಳೋದು NCERTನೇ, ಕೋಚಿಂಗಲ್ಲಿ ಹೇಳೋದು NCERTನೇ. ಓಕೆ, ಸೊ ಹಾಗಾಗಿ ನೀವು ಅದನ್ನು ಬಂದು ನೋಡ್ಕೊಂಡ್ರಿ ಅಂತಂದರೆ ಸಾಕಾಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ನೀವು ಡೈಲಿ ಟಾರ್ಗೆಟಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತು ಇದನ್ನು ಹೇಳಿದ್ದಾರೆ, ಸೊ ನಾನು ಡೈಲಿ ಟಾರ್ಗೆಟ್ ಕೂಡ ಇದಿದೆ, ಸೊ ಇದನ್ನು ನಾನು ಇವತ್ತು ಕಂಪ್ಲೀಟಾಗಿ ಕವರ್ ಮಾಡ್ತೀನಿ ಅಂತ ಹೇಳಿ. ಓಕೆ, ಸೊ ಹಾಗೆ ಮಿನಿಮಮ್ 1 hour ನೀವು ನೀಟ್ ಪ್ರಿಪ್ರೇಷನ್ಗೋಸ್ಕರ ಕೊಡಲೇಬೇಕಾಗುತ್ತೆ. ಫಾರ್ ದೋಸ್ ಸ್ಟೂಡೆಂಟ್ಸ್ ಯಾರ್ದು ತುಂಬ ಹೆವಿ ಶೆಡ್ಯೂಲ್ ಇರುತ್ತೆ ಫಾರ್ ದ ಕ್ಲಾಸಸ್. ಓಕೆ, ಸೊ ಕ್ಲಾಸಿಗೆ ತುಂಬ ಸ್ಟ್ರಿಕ್ಟ್ ಮತ್ತು ಹೆವಿ ಇರುವಂಥದ್ದು ಟೈಮಿಂಗ್, ದಟ್ ಈಸ್ ತುಂಬ ಬೇಗ ಹೋಗಬೇಕಾಗಿರುತ್ತೆ ನೀವು ಕಾಲೇಜಿಗೆ, ಆ್ಯಂಡ್ ತುಂಬ ಲೇಟಾಗಿ ಬರ್ತೀರಿ ಅಂತಂದರೆ ಮಿನಿಮಮ್ 1 hour ನೀವು ಕೊಡಲೇಬೇಕಾಗಿರುತ್ತೆ. ಮಾರ್ನಿಂಗ್ ½ an hour ಆಗಿರಲಿ ಅಥವಾ ನೈಟ್ ½ an hour ಆಗಿರಲಿ, ನೀವು ದಯವಿಟ್ಟು ನೀಟ್ಗೋಸ್ಕರ ಕೊಡಲೇಬೇಕಾಗುತ್ತೆ. ಸೊ ಅವತ್ತಿನ ಡೈಲಿ ಟಾರ್ಗೆಟನ್ನು ನೀವು ಮುಗಿಸ್ಲೇಬೇಕು. ಇನ್ನು ನೆಕ್ಸ್ಟ್ ಡ್ರಾಪರ್ಸ್ ಆಗಿದ್ರಿ ಅಂತಂದರೆ, ದಟ್ ಟು ಡ್ರಾಪರ್ಸ್ ಹೂ ಆರ್ ನಾಟ್ ಗೋಯಿಂಗ್ ಫಾರ್ ಎನಿ ಕೋಚಿಂಗ್. ಸೊ ಯಾವುದೇ ಕೋಚಿಂಗ್ ಹೋಗ್ತಾ ಇಲ್ಲ, ನೀವು ಬರೀ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ಸನ್ನು ಜಾಯ್ನ್ ಆಗಿರಿ. ಸೊ ಡ್ರಾಪರ್ ತೊಗೊಂಡವರು ಸುಮ್ಮನೆ ಅಂತೂ ಕೂಡಲ್ಲ ಮನೇಲಿ, ಹೌದಾ. ಸೊ ನಾನೇ ಸೆಲ್ಫ್ ಓದ್ತೀನಿ ಅಂಥೇಳಿ, ರೈಟ್. ಸೊ ಎಲ್ಲೋ ಕೆಲವೊಂದು ಜನ ಓದ್ತಾರೆ, ಬಟ್ ಏನಾಗುತ್ತೆ ಅಂತಂದರೆ ಡ್ರಾಪ್ ತೊಗೊಂಡಿದ್ದೀವಿ ಅಂತಂದರೆ ಸುಮ್ಮನೆ ಮನೇಲಿದ್ದರೆ ಓದೋಕ್ಕಾಗಲ್ಲ ಅಂಥೇಳಿ ಕೋಚಿಂಗ್ ಸೆಂಟ್ರಿಗೆ ನೀವು ಜಾಯ್ನ್ ಆಗಿರ್ತೀರ, ರೈಟ್. ಸೊ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಸೊ ಅಲ್ಲಿ ಒಂದು ಡಿಸಿಪ್ಲಿನ್ಡ್ ಆಗಿರುತ್ತೆ, ನಿಮಗೆಲ್ಲ ಮೆಟೀರಿಯಲ್ಸನ್ನು ಕೊಡ್ತಿರ್ತಾರೆ. ಸೊ ಅಲ್ಲಿ ಒಂದು ಕಾಂಪಿಟೇಷನ್ ಬಿಲ್ಡ್ ಆಗಿರುತ್ತೆ, ದೇರ್ ಆರ್ ಮೋರ್ ಚಾನ್ಸಸ್. ಓಕೆ, ಸೊ ಓದೋದಕ್ಕೆ ತುಂಬ ಒಳ್ಳೆ ಎನ್ವಿರಾನ್ಮೆಂಟ್ ಇರುತ್ತೆ ಅಲ್ಲಿ, ರೈಟ್. ಆ್ಯಂಡ್ ದೆನ್ ಡೌಟ್ಸ್ ಕೂಡ ಕ್ಲಿಯರ್ ಆಗ್ತಾ ಇರುತ್ತೆ ನಿಮ್ದು, ಹೌದಾ. ಸೊ ಹಾಗಾಗಿ ನೀವು ಅದಕ್ಕೆ ಜಾಯ್ನ್ ಆಗಿದ್ರಿ ಅಂತಂದ್ರೂ ಕೂಡ ನೀವೇನು ಮಾಡಬೇಕು ಅಂತಂದರೆ ಅಲ್ಲಿ ಏನು ಹೇಳಿರ್ತಾರಲ್ವ, ಸೊ ಅದನ್ನು ಅಗೇನ್ ನೀವು ಬಂದು ಅದನ್ನು ರಿವೈಸ್ ಮಾಡಬೇಕು. ಓಕೆ, ಸೊ ನೀವು ಅದನ್ನು ರಿವೈಸ್ ಮಾಡಲೇಬೇಕು. ಅದ್ರ ಜೊತೆಗೆ ನಿಮ್ಮ ಡೈಲಿ ಟಾರ್ಗೆಟ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಆರ್ ಎಲ್ಸ್ ನೀವು ನಾವು ಮನೇಲೇ ಇದ್ದು ಓದ್ತೀವಿ ಅಂತನೋರಾದರೆ ಮಿನಿಮಮ್ 6 to 7 hours, ತುಂಬ ಮಿನಿಮಮ್ ಹೇಳ್ತೆ ನಾನು, ಮಿನಿಮಮ್ 6 to 7 hours ಅಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇನ್ ಕೇಸ್ ಆನ್ಲೈನ್ ಕೋಚಿಂಗ್ ಆಗಿದ್ದರೆ ಮಿನಿಮಮ್ 5 hours ನೀವು ಓದಲೇಬೇಕು. ಓಕೆ, ಸೊ ಆನ್ಲೈನ್ ಕೋಚಿಂಗ್ ತೊಗೊಂಡು ನಿಮ್ಗೆ ಹೇಗೂ ಮನೆಯಲ್ಲಿ ಟೈಮ್ ಇರುತ್ತೆ, ನೀವು ಆರಾಮಾಗಿ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಬೋದು. ಸೊ ಮಿನಿಮಮ್ 5 hours ನೀವು ಓದಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಸೊ ಫಸ್ಟ್ ಥಿಂಗ್ ಏನು ಹೇಳಿದೆ ನಾನು, ಡೈಲಿ ಟಾರ್ಗೆಟ್ ಆ್ಯಂಡ್ ಮಂತ್ಲಿ ಟಾರ್ಗೆಟ್ಸನ್ನು ಇಟ್ಕೊಳ್ಳುವಂಥದ್ದು. ಅದಾದ ನಂತರ ವೀಕ್ಲಿ ನೀವು ರಿವೈಸ್ ಮಾಡುವಂಥದ್ದು, ಆ್ಯಂಡ್ ದೆನ್ ನೀವು ಡೈಲಿ ಬೇಸಿಸ್ ಮೇಲೆ ಇಷ್ಟಿಷ್ಟು ಅವರ್ ನೀವು ಸ್ಟಡಿ ಮಾಡಲೇಬೇಕು. ಓಕೆ, ಫಾರ್ ನೀಟ್. ಇನ್ನು ನೆಕ್ಸ್ಟ್
ಲಾಸ್ಟ್ ಥಿಂಗ್ ಏನು ಅಂತಂದರೆ MCQ ಸಾಲ್ವಿಂಗ್ ಈಸ್ ದ ಮೋಸ್ಟ್ ಕ್ರೂಷಿಯಲ್ ಇಂಪಾರ್ಟೆಂಟ್ ಸ್ಟೆಪ್ ಅದು. ಓಕೆ, ವೈ? ಬಿಕಾಸ್ ನೀವು ಬರೀ ಓದ್ತಾ ಹೋದ್ರಿ, ಅಲ್ಲಿ ಎಕ್ಸಾಮಲ್ಲಿ ಹೋಗ್ಬಿಟ್ಟು ಈ ಚಾಪ್ಟರ್ ನಾನು ಓದಿದ್ನಲ್ಲ, ಈ ಕ್ವಶನ್ ಯಾವ ಚಾಪ್ಟ್ರಿಂದ ಬಂದಿದೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ, ಈ ಕ್ವಶನ್ ಎಲ್ಲಿತ್ತು, ಈ ಲೈನೇ ಓದಿಲ್ವಲ್ಲ ನಾನು, ಈ ತರಹ ನಿಮಗೆಲ್ಲ ಡೌಟ್ಸ್ ಅರೈಸ್ ಆಗುತ್ತೆ ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ. ಓಕೆ, ಸೊ ಅದಕ್ಕೋಸ್ಕರ ನೀವು MCQಗಳನ್ನು ಸಾಲ್ವ್ ಮಾಡಿ. ಸೊ MCQಸ್ಗಳಿಗೆ ಏನೇನು ರಿಸೋರ್ಸಸ್ ಎಲ್ಲಿಂದ ನೋಡಬಹುದು ನಾವು? MCQs ಅಂದರೆ ನೋಡಿ, NCERT ಎಕ್ಸಾಂಪ್ಲರ್ಸ್ ಇದೆ, ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ಇರುತ್ತೆ, ರೈಟ್? ಸೊ ಅದನ್ನು ನೋಡ್ಕೊಳ್ಬಹುದು. ಅದಾದ ನಂತರ ನೆಕ್ಸ್ಟ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು. ಓಕೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಫ್ರಮ್ 6 to 7 ಇಯರ್ಸ್ವರೆಗೂ ಇರುವಂತಹದ್ದನ್ನು ನೀವು ಏನು ಮಾಡಿ ಅಂತಂದರೆ, ಅದನ್ನು ಫಸ್ಟ್ ಒಂದು ಸರ್ತಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡಿಬಿಟ್ಟು ನೀವು ಈ ಚಾಪ್ಟರ್ ಮುಗಿಸಿದ್ರಿ ಅಂತಂದರೆ, ಸೊ ಈ ಚಾಪ್ಟರ್ ಮೇಲೆ ಏನೇನೆಲ್ಲ ಕ್ವಶನ್ಸ್ ಬಂದಿದೆ ಅನ್ನುವಂಥದ್ದನ್ನು ಸಾಲ್ವ್ ಮಾಡಿ. ಓಕೆ, ಸೊ ಈ ತರಹ ನೀವು ಸಾಲ್ವ್ ಮಾಡ್ತಾ ಹೋದ್ರಿ ಅಂತಂದರೆ ನಿಮಗೆ ಅಗೇನ್ ಯಾವ ತರಹ ಕ್ವೆಶನ್ಗಳು ಬಂದಿರುತ್ತೆ, ಯಾವ ಟೈಪ್ ಕ್ವೆಶನ್ಸ್ ಬಂದಿದೆ, ಯಾವ ಲೆವೆಲಲ್ಲಿ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಮಾಕ್ ಟೆಸ್ಟ್ಗಳನ್ನು ಕೊಡಬೇಕಾಗುತ್ತೆ ನೀವು. ಓಕೆ, ಸೊ ಎಷ್ಟೊಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಿದೆ ಮಾಕ್ ಟೆಸ್ಟ್ಸನ್ನು ತಗೊಳ್ಳುವಂಥದ್ದು. ಓಕೆ, ಸೊ ಅದಕ್ಕೆ ನೀವು ಫ್ರೀ ಆಫ್ ಕಾಸ್ಟ್ ಇದೆ ಕೆಲವೊಂದು, ಅದಕ್ಕೆ ನೀವು ಜಾಯ್ನ್ ಆಗಬಹುದು. ಓಕೆ, ಸೊ ಅದಕ್ಕೆ ಜಾಯ್ನ್ ಆಗಿ ನೀವು ಮಾಕ್ ಟೆಸ್ಟ್ಗಳನ್ನು ಅವ್ರು ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ನಿಮಗೆ ಎಷ್ಟು ಲೆವೆಲಲ್ಲಿ ನೀವು ಪ್ರಿಪೇರ್ ಆಗಿದ್ದೀರಾ, ನಿಮ್ಮ ಕಾಂಪಿಟೇಟರ್ಸ್ ಯಾವ ಲೆವೆಲಿಗೆ ಇದ್ದಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಓಕೆ, ಸೊ ದಟ್ಸ್ ವೈ MCQಗಳನ್ನು ಸಾಲ್ವ್ ಮಾಡೋದು, ಮಾಕ್ ಟೆಸ್ಟ್ಗಳನ್ನು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಯಾವ್ಯಾವ ರಿಸೋರ್ಸಸ್ ಇದೆ, ಸೊ ಇದೆಲ್ಲ ಹೇಗೆ ಓದಬೇಕಂತೆಲ್ಲ ಹೇಳಿದ್ರಿ. ಸೊ ಇವಾಗ ಏನನ್ನು ನೋಡಿ ನಾವು ಓದಬೇಕು ಅಂತ ಕೇಳೋರಾದರೆ, ಸೊ ಎಲ್ಲರೂ ಹೇಳೋ ತರಹ ನಿಮಗೆ ನೀಟ್ಗೆ ಬೈಬಲ್ ಇದ್ದಂಗೆ ಯಾವುದು ಅಂತಂದರೆ ದಟ್ ಈಸ್ NCERT ಟೆಕ್ಸ್ಟ್ ಬುಕ್. ಓಕೆ, ಸೊ NCERT ಟೆಕ್ಸ್ಟ್ ಬುಕ್ಕನ್ನು ನೀವು ಥರೋ ಆಗಿ ಓದಿ. 80 to 90% ಆಫ್ ದ ಕ್ವೆಶನ್ಸ್ ವಿಲ್ ಬಿ ಕಮಿಂಗ್ ಫ್ರಮ್ ದ NCERT ಟೆಕ್ಸ್ಟ್ ಬುಕ್ ಓನ್ಲಿ. ಓಕೆ, ಸೊ NCERTನಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಅದ್ರ ಮೇಲೇ ನಿಮಗೆ 80 to 90% ಕ್ವೆಶನ್ಗಳು ಬರುವಂಥದ್ದಾಗಿದೆ. ಓಕೆ, ಸೊ ನಾವು ಮನೇಲೇ ಇದು ನಾವು ಸೆಲ್ಫ್ ಸ್ಟಡಿ ಮಾಡ್ತೀವಿ, ಯಾವುದೇ ನೋಟ್ಸ್ ಇಲ್ಲ ಅನ್ನೋರಾದರೆ NCERT ಈಸ್ ಎನಫ್ ಟು ಗೆಟ್ ಗುಡ್ ಮಾರ್ಕ್ಸ್. ಓಕೆ, ಇದ್ರ ಜೊತೆಗೆ ನಿಮ್ಗೆ ಯಾವುದಾದ್ರೂ ಡೌಟ್ ಬಂತಾ, ಸೊ NCERT ಓದಿದೆ ನನಗೆ ಇದು ಅರ್ಥ ಆಗಲಿಲ್ಲ ಅಂತಂದರೆ ಎಷ್ಟೊಂದು ಯೂಟ್ಯೂಬ್ ಚಾನಲ್ಗಳಿದೆ. ನನ್ನ ಚಾನಲಲ್ಲೇ ನಿಮಗೆ ಎಷ್ಟೊಂದು ಕಾನ್ಸೆಪ್ಟ್ಗಳು, ಚಾಪ್ಟರ್ ವೈಸ್ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಿರುವಂಥದ್ದಿದೆ. ಓಕೆ, ಸೊ ಸೆಕೆಂಡ್ PU ಆಗಿರ್ಬೋದು, ಫಸ್ಟ್ PUದು ಐ ಹ್ಯಾವ್ ಸ್ಟಾರ್ಟೆಡ್ ಆಲ್ರೆಡಿ. ಫಸ್ಟ್ PU ಫಸ್ಟ್ ಚಾಪ್ಟರ್ ಆಗಿದೆ, ಐ ವಿಲ್ ಕಂಟಿನ್ಯೂ ವಿತ್ ದಟ್. ಆ್ಯಂಡ್ ಸೆಕೆಂಡ್ PUದು ಎಷ್ಟೊಂದು ಚಾಪ್ಟರ್ಸ್ ಈಗಾಗಲೇ ಇದೆ, 1 ಶಾರ್ಟ್ ವೀಡಿಯೋಸ್ಗಳಿದೆ, ರೈಟ್? ಸೊ ನಿಮ್ಗೆ ಇದು ಇನ್ನೂ ಸಾಕಾಗ್ತಾ ಇಲ್ಲ ಅನಿಸಿದರೆ ಎಷ್ಟೊಂದು ಯೂಟ್ಯೂಬ್ ಚಾನಲ್ ಇದೆ, ಜಸ್ಟ್ ನೀವು ಸರ್ಚ್ ಮಾಡಿ ನೋಡಿ, ನಿಮಗೆ ಎಷ್ಟೊಂದು ಮೆಟೀರಿಯಲ್ ಸಿಗುತ್ತೆ ಅಲ್ಲಿ. ಓಕೆ, ಸೊ ಎಷ್ಟು ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಯಾವುದೇ ಟೀಚರ್ ಆಗಿರಲಿ, ಆನ್ಲೈನ್ ಆಗಿರಲಿ ಆಫ್ಲೈನ್ ಆಗಿರಲಿ, ಎಲ್ಲರೂ ಕೂಡ ಅವರಿಗೆ ಸಾಧ್ಯ ಆದಷ್ಟು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಆ್ಯಂಡ್ ಯೂಟ್ಯೂಬ್ ಚಾನಲಲ್ಲಂತೂ ವಿ ಆಲ್ವೇಸ್ ಲುಕ್ ಫಾರ್ ಪರ್ಫೆಕ್ಷನ್. ಓಕೆ, ಸೊ ಎಲ್ಲೋ ಒಂದೆರಡು ಕಡೆ ಮಿಸ್ಟೇಕ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ತುಂಬ ಪೇಷನ್ಸ್ ತೊಗೊಂಡುಬಿಟ್ಟು ಎಷ್ಟೊಂದು ನೋಡಿ ನಾವು ನಿಮಗೆ ಪ್ರೊವೈಡ್ ಮಾಡಿರ್ತೀವಿ ಲೆಕ್ಚರ್ಸ್ಗಳನ್ನು. ಓಕೆ, ಸೊ ಅದರಲ್ಲೂ ಮಿಸ್ಟೇಕ್ ಆಗೋದು ಉಂಟು. ಓಕೆ, ಸೊ ನೋಬಡಿ ಈಸ್ ಪರ್ಫೆಕ್ಟ್, ದಟ್ಸ್ ನೋನ್ ಫಾರ್ ಎವ್ರಿ ಒನ್. ಸೊ ಹಾಗಾಗಿ ಯಾವುದೇ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ, ಯಾವ್ದು ನಿಮ್ಗೆ ಅರ್ಥ ಆಗುತ್ತೆ, ಅದನ್ನು ನೋಡಿ ನೀವು ಪಾಠನ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದಾದ ನಂತರ ಅಗೇನ್ ನೀವು ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೋಡಿಕೊಂಡು ಓದಿ ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡಿ. ಅಗೇನ್ ಮತ್ತೆ ಇನ್ನೊಂದು ಸರ್ತಿ ನೀವು ಯೂಟ್ಯೂಬ್ ಚಾನಲ್ ನೋಡಿಯೂ ಕೂಡ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ನೀವು ನಿಮ್ಮ ಟೀಚರ್ಸನ್ನು ಡೌಟ್ ಕೇಳ್ಬೋದು. ಓಕೆ, ಸೊ ಏನಾದರೂ ಡೌಟ್ ಇನ್ನೂ ಇತ್ತು ಅಂತಂದರೆ ನೀವು ಕೇಳಬಹುದು, ಕೇಳಿ ಕ್ಲಿಯರ್ ಮಾಡ್ಕೊಳ್ಬೋದು. ಇದಲ್ಲದೆ ಯಾವ್ಯಾವ ಟೆಕ್ಸ್ಟ್ ಬುಕ್ಸನ್ನು ಯಾವ್ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಫಾರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಫಾರ್ ನೀಟ್ ಎಕ್ಸಾಮ್ ಅಂತ ಅನ್ನುವಂಥದ್ದನ್ನು ನಾನು ಇನ್ನೊಂದು ಸರ್ತಿ ಎಲ್ಲ ಕೇಳಿ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕನ್ಫರ್ಮ್ ಆದಮೇಲೆ ನಾನು ನಿಮಗೆ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೀನಿ. ಇನ್ ದ ಫಾರ್ಮ್ ಆಫ್ ಶಾರ್ಟ್ಸ್ ಆಗಿರಬಹುದು ಅಥವಾ ವಿಡಿಯೋ ಆಗಿರಬಹುದು. ಐ ವಿಲ್ ಲೆಟ್ ಯು ನೋ ದ ಬುಕ್ಸ್. ಓಕೆ, ಸೊ ಸದ್ಯಕ್ಕೆ NCERTಯನ್ನು ಫೋಕಸ್ ಮಾಡಿ. ಡೋಂಟ್ ವೇಸ್ಟ್ ದ ಟೈಮ್. ಓಕೆ, ಸೊ ಟೈಮ್ ವೇಸ್ಟ್ ಮಾಡಬೇಡಿ. ಸ್ಟಾರ್ಟ್ ಪ್ಲ್ಯಾನಿಂಗ್ ನೌ ಆ್ಯಂಡ್ ಸ್ಟಾರ್ಟ್ ಆ್ಯಕ್ಟಿಂಗ್ ನೌ. ಓಕೆ, ಆ್ಯಕ್ಟಿಂಗ್ ಅಂದರೆ ಓದೋ ಥರ ಆ್ಯಕ್ಟಿಂಗ್ ಅಲ್ಲ, ಸ್ಟಾರ್ಟ್ ಆ್ಯಕ್ಟಿಂಗ್ ಫಾರ್ ದ ಪ್ಲ್ಯಾನ್ ವಿಚ್ ಯು ಹ್ಯಾವ್ ಡನ್. ಸೊ ಏನು ಪ್ಲ್ಯಾನ್ ಮಾಡಿರ್ತೀರ ಅದ್ರ ಪ್ರಕಾರ ನಡ್ಕೊಳ್ಳೋದಕ್ಕೆ ಶುರು ಮಾಡಿ. ಓಕೆ, ದಿಸ್ ವಾಸ್ ಆಲ್ ಫಾರ್ ನೀಟ್ 2024 1 ಇಯರ್ ಪ್ಲ್ಯಾನ್ ಆಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಸೊ ದಿಸ್ ವಾಸ್ ಫಾರ್ 12th ಸ್ಟೂಡೆಂಟ್ಸ್ ಆ್ಯಂಡ್ ದೆನ್ ಫಾರ್ ಡ್ರಾಪರ್ ಸ್ಟೂಡೆಂಟ್ಸ್. ವೆಲ್, ಫಸ್ಟ್ PUನಲ್ಲಿರೋರು ನಾವು ಈಗಿಂದಾನೇ ಸ್ಟಾರ್ಟ್ ಮಾಡಬೇಕು ಪ್ರಿಪ್ರೇಷನ್ ಅನ್ನುವಂಥವ್ರಿಗೆ 2 ಇಯರ್ ಸ್ಟಡಿ ಪ್ಲ್ಯಾನನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೆ. ಸೊ ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದೇ ತರಹದ ವಿಡಿಯೋಸ್ಗಳಿಗಾಗಿ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಹ್ಯಾಪಿ ಲರ್ನಿಂಗ್.